ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಇಷ್ಟವಾಗುವಂತಹ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ವೈಟ್ ಪಾಸ್ತಾ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನಾವಿವತ್ತು ನೋಡೋಣ. ಇದು ತುಂಬ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ನಾನಿಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಆ ಸ್ಮಾಲ್ ಏನು ಪಾಸ್ತಾ ಬರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಬಂದು ವೀಟ್ ಪಾಸ್ತಾ ಅಂತಲೇ ಹೇಳ್ಬೋದು. ಇದು 500 ಗ್ರಾಮ್ ಪ್ಯಾಕೆಟು. ಇದನ್ನು ಮೊದಲಿಗೆ ಬಾಯ್ಲ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ಸಹ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಲಿ. ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಇದು ಅಂತ. ಈ ಥರ ತಂದಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದು ನೋಡಲಿಕ್ಕೆ ಸಹ ತುಂಬ ಕ್ಯೂಟ್ ಆಗಿ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ನೀರು ಬಾಯ್ಲ್ ಆಗ್ತಾ ಇದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಅದನ್ನು ಒಂದು 3/4 ಪ್ಯಾಕೆಟ್ ಆಗುವಷ್ಟು ನಾನಿಲ್ಲಿ ಪಾಸ್ತಾವನ್ನು ಹಾಕ್ಕೊಂಡಿದ್ದೀನಿ. ಇದು ಬೇಯೋದಕ್ಕೆ ಒಂದು 10 ನಿಮಿಷ ಬೇಕು ಅಂತ ಪ್ಯಾಕೆಟ್ ಮೇಲೆ ಬರ್ತಿದ್ದಾರೆ. ಸೊ ಅದರಿಂದ ನಾನು ಒಂದು 5 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ, ಇಲ್ಲ ಮತ್ತೆ ಬೇಯಿಸಬೇಕಾ ಇಲ್ಲ. ಹಾಗೆ ನಾನಿಲ್ಲಿ ವೆಜಿಟೇಬಲ್ಸ್ನ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಈರುಳ್ಳಿ, ಮಶ್ರೂಮ್, ಕ್ಯಾಪ್ಸಿಕಮ್, ಕಾರ್ನ್, ಬೇಬಿ ಕಾರ್ನ್ ಸಹ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಮೊಜರೆಲ್ಲಾ ಚೀಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಬಟರನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏನು ವೆಜಿಟೇಬಲ್ಸ್ ಇದೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಮಶ್ರೂಮ್ಸ್ ಎಲ್ಲ ಇರೋದ್ರಿಂದ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಈರುಳ್ಳಿ ಮತ್ತು ಕಾರ್ನನ್ನು ಸಹ ಹಾಕಿ ಸಹ ಮಾಡಬಹುದು. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು 7-8 ನಿಮಿಷ ಆಗಿದೆ. ಇದು ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ನಾನು ಇದನ್ನು ಸೋಸಿಟ್ಕೊಳ್ತಾ ಇದ್ದೇನೆ. ಇದನ್ನು ನಾನಿವಾಗ ಸೋಸಿಟ್ಕೊಳ್ತಾ ಇದ್ದೇನೆ. ಈ ಸೋಸ್ ಆದಮೇಲೆ ನೀವು ಬೇಕಾದರೆ ಇದಕ್ಕೆ ತಣ್ಣೀರು ಸಹ ಹಾಕಬಹುದು. ನಾನು ಇದನ್ನು ಹಾಗೆ ಇಟ್ಟಿದ್ದೀನಿ. ತುಂಬಾ ಬಿಸಿಯಾಗಿದೆ. ನೀವು ಸೋಸ್ಕೊಳ್ಳುವಾಗ ತುಂಬ ಜಾಗ್ರತೆಯಿಂದ ಮಾಡಿ, ಕೈ ಮೇಲೆ ಹಬೆ ಬರುತ್ತೆ. ಇವಾಗ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಬೆಣ್ಣೆಯನ್ನು ಸಹ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೆಣ್ಣೆ ಬೇಗ ಕಪ್ಪಾಗಿಬಿಡುತ್ತೆ, ಅದಾಗಲ್ಲ. ಸೊ ಅದರಿಂದ ಹಾಗೆ ಮತ್ತು ವೆಜಿಟೇಬಲ್ಸ್ ಸಹ ನಾನಿಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದರಿಂದ ನಾನು ಸ್ವಲ್ಪ ಎಣ್ಣೆ ಹಾಗೆ ಆ ಎಣ್ಣೆ ಮತ್ತು ಬಟರನ್ನು ಹಾಕ್ಕೊಂಡಿದ್ದೀನಿ. ಏನೆಲ್ಲ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಹಾಕಿಬಿಟ್ಟು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಫ್ಲೇಮ್ ಬಂದು ಲೋವಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಕಾರ್ನನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಕ್ಯಾಪ್ಸಿಕಮನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ವೆಜಿಟೇಬಲ್ಸ್ನ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಮಶ್ರೂಮ್, ಬೇಬಿ ಕಾರ್ನ್ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಬೇಯೋದಕ್ಕೆ ಒಂದು 6-7 ಮಿನಿಟ್ಸ್ ಆದರೂ ಬೇಕಾಗತ್ತೆ. ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಲಾಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಒರೆಗ್ಯಾನೋವನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಪೆಪ್ಪರ್ ಪೌಡರನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ಲೇಮನ್ನು ಹೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದೆಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಇದನ್ನು ನಾನು ಲಾಸ್ಟಿಗೆ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದು ರೆಡಿಯಾಗಿದೆ. ನೋಡ್ಬೋದು, ನೀರಿನ ಅಂಶ ಸಹ ಇಲ್ಲ. ಇದನ್ನು ನಾನು ಎರಡನ್ನು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲಿ ತನಕ ನಾವು ವೈಟ್ ಸಾಸನ್ನು ಮಾಡ್ಕೊಳ್ಳೋಣ. ಸಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಿಗೆ ನಾನಿಲ್ಲಿ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ನಾನು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಬೆಣ್ಣೆಯಲ್ಲಿ ಮೈದಾ ಹಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗಂತ ಕೆಂಪು ಮಾಡೋದಕ್ಕೆ ಹೋಗಬೇಡಿ. ಫ್ಲೇಮ್ ಬಂದು ಲೋವಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರ್ತಾ ಇದ್ದ ಹಾಗೆ ನೀವು ಇದಕ್ಕೆ ಸ್ವಲ್ಪ ಮಾಡಿ ಹಾಲನ್ನು ಹಾಕಬೇಕು. ನಾನಿಲ್ಲಿ ಹಾಲನ್ನು ಕಾಯಿಸಿ ತಣಿಸಿಟ್ಕೊಂಡಿದ್ದೀನಿ. ಹಾಲನ್ನು ನಾನು ಸ್ವಲ್ಪ ಹಾಕಿಬಿಟ್ಟು ಲಮ್ಸ್ ಇಲ್ಲದೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಹಾಗೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ನೀವು ಸಾಸನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಸಲ ಹಾಲು ಹಾಕಿದ್ರೆ ಸಾಸ್ ತುಂಬಾ ತೆಳ್ಳಗಾಗುತ್ತೆ. ಸೊ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನೀವು ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ನ ಮಾಡ್ತಾಯಿರಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದಕ್ಕೆ ಬಂದು ಚಿಲ್ಲಿ ಫ್ಲೇಕ್ಸು ಹಾಗೆ ಒರೆಗ್ಯಾನೋವನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಪೆಪ್ಪರ್ ಪೌಡರನ್ನು ಸಹ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ತುಂಬಾ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ನಾವು ಆಲ್ರೆಡಿ ತರಕಾರಿ ಬೇಯಿಸುವಾಗ ಸಹ ಹಾಕ್ಕೊಂಡಿದ್ದೀವಿ. ಖಾರ ತುಂಬ ಬೇಡ ಅಂತ ಅನಿಸುತ್ತೆ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನೆಲ್ಲ ಹಾಕಿಬಿಟ್ಟು ನಾನು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದು ಸ್ವಲ್ಪ ದಪ್ಪನಾಗಿ ತಿಕ್ಕಾಗಿ ಬರ್ತಾ ಇದೆ. ನೀವು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೋಡ್ಬೋದು. ನೀವು ಇಲ್ಲಿ ಒಂದು ಕುದಿ ಬಂದಿದೆ. ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಈ ಸಾಸ್ ರೆಡಿಯಾಗಿದೆ. ನಿಮಗೆ ಈ ಸಾಸ್ ತುಂಬಾ ದಪ್ಪ ಆಯಿತು ಅನಿಸಿದರೆ ನೀವು ಇದಕ್ಕೆ ಸ್ವಲ್ಪ ಹಾಲಿಲ್ಲ ನೀರನ್ನು ಸಹ ಹಾಕ್ಕೊಳ್ಬೋದು. ಸ್ವಲ್ಪ ತೆಳ್ಳಗಾಗುತ್ತೆ. ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ನಾನಿವಾಗ ಇದಕ್ಕೆ ಸ್ವಲ್ಪ ಚೀಸನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಮೊಸರೆಲ್ಲ ಚೀಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೇನೆ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಹ ತುಂಬಾ ಇಷ್ಟ ಚೀಸೆಲ್ಲ. ಸೊ ಈ ವೈಟ್ ಸಾಸ್ ಪಾಸ್ತಾಗೆ ಸ್ವಲ್ಪ ಚೀಸನ್ನು ಜಾಸ್ತಿಯೇ ಯೂಸ್ ಮಾಡ್ತೇವೆ. ಇವಾಗ ನೋಡ್ಬೋದು ಸಾಸ್ ರೆಡಿ ಆಗಿದೆ. ಇವಾಗ ಬೇಯಿಸ್ಕೊಂಡಂಥ ಪಾಸ್ತಾ ಮತ್ತು ವೆಜಿಟೇಬಲ್ಸ್ನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದ್ರ ಮೇಲೆ ನಿಮಗೆ ಸ್ವಲ್ಪ ಚೀಸನ್ನು ಸಹ ನೀವಿಲ್ಲಿ ಹಾಕ್ಕೊಳ್ಬಹುದು. ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಈ ರೀತಿ ಒಂದ್ಸಲ ವೈಟ್ ಸಾಸ್ ಪಾಸ್ತಾನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬಾ ಇಷ್ಟಪಡ್ತಾರೆ, ಹಾಗೆ ಇಷ್ಟಪಟ್ಟು ತಿಂತಾರೆ ಸಹ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.